ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ನಮ್ದು ಶಿವಮೊಗ್ಗದ ಹತ್ರ ಆಗಿರೋದಲ್ಲಿ. ಶಿವಮೊಗ್ಗದ ಹತ್ರ ಅಲ್ವಾ? ಅಮ್ಮ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಸಂಬಂಧಿಕರು ತೋರ್ಸ್ಕೊಳಕ್ ಬಂದಿದ್ರಲ್ವಾ? ನಮ್ಮ ಕಸಿನ್ ಸಿಸ್ಟರ್ ಬಂದಿದ್ರು ಸರ್. ಅವರು ಈಗ ಒಂದು 6 ತಿಂಗಳ ಮುಂಚೆ ಬಂದಿದ್ರು. ಏನ್ ತೊಂದರೆ ಆಗಿತ್ತಮ್ಮ? ಅವಳಿಗೆ ಫುಲ್ ಬ್ಯಾಕ್ ಪೇನ್ ಬಂದು ಡಿಸ್ಕ್ ಸ್ಲಿಪ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಆಪರೇಷನ್ ಎಲ್ಲ ಆಗ್ಬೇಕು ಅಂತ ಹೇಳಿದ್ರಂತೆ. ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರ? ಹೌದು. ಓಕೆ. ತುಂಬಾ ಸಲ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗದೆ ಫುಲ್ ಬೆಡ್ ರೆಸ್ಟ್ ಅಲ್ಲೇ ಇರಕ್ ಹೇಳಿದ್ರು ಅಂತ ಹೇಳಿ ಸುಮಾರು ದಿವಸ ಹಾಗೆ ಇದ್ ಮಾಡಿದ್ರು. ಆಮೇಲೆ ಅವರು ಗುಡುಂಗಟ್ಟೆ ಕೊಟ್ಟಿರೋದು ಅವ್ರನ್ನ. ಅವರಲ್ಲೇ ಅವ್ರ ಯಾರೋ ಬಂದು ಟ್ರೀಟ್ಮೆಂಟ್ ತಗೊಂಡೋದ್ಮೇಲೆ ಚೆನ್ನಾಗೈತೆ ಅಂತ ಗೊತ್ತಾಗಿ ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಈಗ 6 ತಿಂಗಳಾಯ್ತು ಅವ್ರು ತಗೊಂಡು. ನಮ್ಮಲ್ಲಿ ಬಂದು 6 ತಿಂಗಳಾಯ್ತಾ? ಹೌದು. ಫುಲ್ ಗುಣ ಆಗಿದ್ದಾರೆ, ಚೆನ್ನಾಗಿ ಓಡಾಡ್ತಾರೆ, ಮನೆ ಕೆಲಸ ಎಲ್ಲ ಮಾಡ್ಕೊಂತಾರೆ, ಆರಾಮಾಗಿದ್ದಾರೆ ಇವಾಗ. ಮುಂಚೆ ಓಡಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ? ಇಲ್ಲ, ಆಗ್ತಾ ಇರ್ಲಿಲ್ಲ ಅವಳಿಗೆ. ಎದ್ದಾಳಕ್ ಕುತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ? ಕುತ್ಕೊಳ್ಳೋದಕ್ಕೂ ತುಂಬಾ ಬಹಳ ಪೇನು ಅಂತ ಫುಲ್ ರೆಸ್ಟ್ ಅಲ್ಲೇ ಇರೋಳು ಇವಾಗ. ಅವಾಗೆಲ್ಲ ಈಗೆಲ್ಲ ಆರಾಮಾಗಿ ಓಡಾಡ್ಕೊಂಡು ಎಲ್ಲ ಮನೆ ಕೆಲಸ ಮಾಡ್ತಾರೆ. ಎಲ್ಲ ಕೆಲಸ ಮಾಡ್ತಾರೆ ಸರ್. ಎಲ್ಲದನ್ನು ಈಗ ಮನೆ ಕಟ್ಟಕ್ ಶುರು ಮಾಡಿದ್ದಾರೆ. ಅವರಿಗೆಲ್ಲ ಊಟಕ್ಕೆಲ್ಲ ಅವರೇ ಎಲ್ಲ ಮಾಡೋದು ಎಲ್ಲ ಮಾಡ್ತಾರೆ. ಈಗ ಆರಾಮಾಗಿದ್ದಾರೆ. ಆಪರೇಷನ್ ಏನ್ ಮತ್ತೆ ಏನಿಲ್ಲ, ಮತ್ತೆ ಎಲ್ಲೂ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಈ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆರಾಮಾಗಿದೆ. ಅವರು ನಮ್ಮಲ್ಲಿ ಬರಕ್ ಮುಂಚೆ ಇನ್ನೊಬ್ರು ಟ್ರೀಟ್ಮೆಂಟ್ ತಗೊಂಡಿದ್ರು ಅಲ್ವಾ? ಗುಡುಂಗಟ್ಟೆ ಅವರು. ಅವ್ರು ಆರಾಮಾಗಿದ್ದಾರೆ ಅಂತ? ಅವರು ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿದ್ದಾರೆ ನೋಡಿ ಇವ್ರು ಬಂದ್ರು. ಅವ್ರು ಆರಾಮಾಗಿದ್ ನೋಡಿ ನೀವು ಬಂದ್ರು. ಅವ್ರು ಆರಾಮಾಗಿದ್ ನೋಡಿ ಇವ್ರು ನಮ್ಮ ಅತ್ತೆ ಅದೇ ಖುಷಿ ಇದೆ ಅಲ್ಲಮ್ಮ? ನಿಜ ಹೇಳ್ತಿದ್ದೀರಿ? ಡಾಕ್ಟರ್ ಲಂಚ ಏನಾರ ಕೊಟ್ಟಿರ್ತಾರ ಹೇಳಿ ಅಂತ? ಸತ್ಯ ತಾನೆ? ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆರಾಮಾಗಿರೋದಕ್ಕೆ ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ. ಆಮೇಲೆ ನಿಮ್ಮೂರಲ್ಲಿ ಇನ್ನೂ ಬಹಳ ಜನ ಬಂದಿದ್ದಾರೆ ಅನ್ಸುತ್ತೆ, ಗುಡುಂಗಟ್ಟೆ ಅವರು. ಹೌದು ಸರ್, ಅಲ್ಲಿಂದ ಬಂದಿದ್ದಾರೆ ಬಹಳ ಜನ. ಎಲ್ಲರೂ ಆರಾಮಿದ್ದಾರೆ? ಸತ್ಯ ಅಲ್ಲ? ಹೌದು ಸರ್. ಓಕೆ, ಥ್ಯಾಂಕ್ ಯು. ಒಳ್ಳೆದಾಗಲಿ.